ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತಿ. ದಯಮಾಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಇವತ್ತಿಂದ ಹೊಸ ಕಥೆ ಶುರು ಮಾಡೋಣ. ಹೃದಯವ ಕಾದಿರಿಸು ನನಗಾಗಿ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಬನ್ನಿ ಕತೆಗೆ ಹೋಗೋಣ. ಅದು ಬೆಂಗಳೂರಿನ ಪ್ರಸಿದ್ಧ ನಗರ. ಹಕ್ಕಿಗಳ ಕಲರವ ಕೇಳದೇ ಇದ್ರೂ ದುಬಾರಿ ಕಾರುಗಳ ಕೂಗಾಟ ಕೇಳಿ ಬರುತ್ತಿತ್ತು. ದೊಡ್ಡ ದೊಡ್ಡ ಬಿಲ್ಡಿಂಗ್ ಮಧ್ಯದಲ್ಲಿ ಒಂದು 3 ಅಂತಸ್ತಿನ ಮನೆ. ಆ ಮನೆಯ ಮುಂದೆ ದೊಡ್ಡದಾದ ಗಾರ್ಡನ್. ಪಕ್ಕದ ಶೆಡ್ನಲ್ಲಿ ತರತರದ ಕಾರುಗಳು, ಸುಮಾರು ಬೈಕ್ಗಳು. ಗುಬ್ಬಜ್ಜಿ ಗೂಡು ಆ ಮನೆಯ ಮುದ್ದಾದ ಹೆಸರದು. ಯಾರೇ ನೋಡಿದ್ರೂ ಈ ಮನೆ ಗೂಡಾ ಎಂಬ ಪ್ರಶ್ನೆ ಬರದೇ ಇರುವುದು. ಇಂತಹ ಐಷಾರಾಮಿ ಮನೆಯದು. ಕೌಸು ಕೌಸು, ನನ್ನ ಚಸ್ಮಾ ನೋಡಿದ್ಯಾ ಎಂದು ಕೂಗಿದ ಕೂಗಿಗೆ ಆರತಿ ತಟ್ಟೆ ಕೈಯಲ್ಲಿ ಹಿಡಿದು, ಜೊತೆಗೆ ಟೇಬಲ್ ಮೇಲಿದ್ದ ಕನ್ನಡಕ ಹಿಡಿದು ನಡೆದರು ಕೌಸಲ್ಯ. ಓ, ದೇವರ ಪೂಜೆ ಮಾಡ್ತಿದ್ಯಾ ಎಂದರು ಆ ಮನೆಯ ಹಿರಿಯ ತಲೆ ಮಾಲತಿಯವರು. ಹಾಂ ಅತ್ತೆ, ಆರತಿ ತಗೊಳ್ಳಿ ಎಂದು ಅವರಿಗೆ ಆರತಿ ನೀಡಲು ಆಗಷ್ಟೇ ವಾಕಿಂಗ್ ಮುಗಿಸಿ ಬಂದರು ಆ ಮನೆಯ ಯಜಮಾನ ವಿಶ್ವನಾಥ್. ಏನಮ್ಮ ಎದ್ರಾ ಮನೆಯ ಮಕ್ಕಳು? ನನಗೆ ಬರ್ತಾ ಬರ್ತಾ ವಯಸ್ಸು ಬರ್ತಿದೆ, ನಿಮ್ಮ ಮಕ್ಕಳಿಗೆ ವಯಸ್ಸಾಗ್ತಿದೆ ಎಂದರು ವಿಶ್ವನಾಥ್ ಮಡದಿಯ ಸೀರೆಯಲ್ಲಿ ಮುಖ ಒರೆಸುತ್ತಾ. ಛೀ ಬಿಡ್ರಿ, ಒಳಗೆ ಹೋಗಿ ಮುಖ ತೊಳೆದು ಫ್ರೆಶ್ ಆಗಿ. ಇದೇನಿದು ಎಂದಾಗ ನಕ್ಕ ಕೌಸಲ್ಯ ಅವರು, ನಿಮ್ಮ ದೊಡ್ಡ ಮೊಮ್ಮಗ ಎದ್ದಿದ್ದಾನೆ, ಚಿಕ್ಕವನಿಗೆ ಬೆಳಕಾಗಿಲ್ಲ. ಮೊಮ್ಮಗಳು ರಾತ್ರಿ ಫಂಕ್ಷನ್ ಮುಗಿಸಿ ಲೇಟ್ ಆಗಿ ಬಂದು ಅವಳು ಮಲಗಿದಾಗ ಎಂದರು ಕೌಸಲ್ಯ. ಮತ್ತೆ ನನ್ನ ಮೊಮ್ಮಗ ಅಂದರೆ ಕಡಿಮೆನಾ? ಟೈಮ್ ಅಂದರೆ ಅವನು, ಅವನು ಅಂದರೆ ಟೈಮ್ ಎಂದರು ವಿಶ್ವನಾಥ್ ಮೀಸೆ ತಿರುವೆ. ನಿನ್ನ ಗಂಡ ಎದ್ದಿದ್ದಾನ ಕೌಸು? ನಿನ್ನೆ ಪ್ರಪೋಸಲ್ ಕೊಟ್ಟಿದ್ದ ಹುಡುಗಿಯರನ್ನ ರಿಜೆಕ್ಟ್ ಮಾಡಿದ್ದಾನೆ ನಿನ್ನ ಮಗ. ಯಾಕೆ ಅಂತ ಕೇಳೋಕೆ ಹೇಳು ಎಂದರು ಮಾಲತಿ. ಇನ್ನೇನು ಕಾರಣ ಇರುತ್ತೆ ಅತ್ತೆ, ಅವಳಲ್ಲಿ ಅದು ಇಲ್ಲ, ಇವಳಲ್ಲಿ ಇದು ಇಲ್ಲ ಅಂತ ಹೇಳ್ತಾನೆ. ಯಾವ ಹುಡುಗಿಯನ್ನ ಒಪ್ತಾನೋ ಎಂದರು ಕೌಸಲ್ಯ ಅವರು ಹೇಳುವಾಗ, ಮಾಮ್ ಅಗ್ರಜ ಹೊಡಿತಿದ್ದಾರೆ ಎಂದು ಕೂಗುತ್ತಾ ಬಂದ ಕೌಸಲ್ಯ ಅವರ ಚಿಕ್ಕ ಮಗ ಲಕ್ಷ್ಮಣ್. ನಾವೆಲ್ಲ ಎಚ್ಚರ ಮಾಡಿದರೆ ಆಗಲ್ಲ ಅಲ್ವಾ, ಅವನೇ ಬರಬೇಕು ನಿಂಗೆ ಎಂದು ನಕ್ಕರು ಅವನ ಚಿಕ್ಕಮ್ಮ ಸುಮಿತ್ರಾ. ಚಿಕ್ಕಿ, ನೀವು ಅವನ ಪರವೇನಾ ಎಂದವ ಮೆಟ್ಟಿಲಿಳಿದು ಬರುತ್ತಿದ್ದ ಅಣ್ಣನ ನೋಡಿ ಚಿಕ್ಕಪ್ಪನ ಹಿಂದೆ ಅಡಗಿದ. ಸುಮಾರು 5.25 ಇಂಚು ಎತ್ತರ, ಎತ್ತರಕ್ಕೆ ತಕ್ಕಂತೆ ದೇಹ, ಆಲ್ಬಿಳುಪು ಮೈಬಣ್ಣ, ಕಾಡುವ ಕಂಗಳು, ಒಪ್ಪವಾಗಿ ಕೂರಿಸಿರುವ ಕೂದಲುಗಳು, ಕುರುಜಲು ಗಡ್ಡ, ಮುಖಕ್ಕೆ ಮೆರುಗು ನೀಡುವ ಮೀಸೆ, ನೋಡುತ್ತಲೇ ಇರುವ ಆಸೆ ಆಗುವಂತಹ ರೂಪವಂತ ಅವನು. ಮೈಗೆ ಏರಿಸಿದ್ದ ಬಟ್ಟೆಯೂ ಅಂತಹದೇ. ಬ್ಲ್ಯಾಕ್ ಆ್ಯಂಡ್ ವೈಟ್ ಸೂಟ್ ತೊಟ್ಟು ಬರುತ್ತಿದ್ದವ ಶಿಸ್ತಿನ ಸಿಪಾಯಿ. ಯಾಕೆ ರಾಮ್ ಅವನಿಗೆ ಹೊಡೆಯೋದು ಎಂದರು ಧರ್ಮರಾಜ್ ಮಗನ ಪರ ವಹಿಸಿ. ನಿಮಗೆ ಗೊತ್ತಿಲ್ಲ ಚಿಕ್ಕು, ಯಾಕೆ ಅಂತ? ಇವತ್ತು ಮೀಟಿಂಗ್ ಇದೆ ಅಂತ ಗೊತ್ತಿದ್ದು ಮಲಗಿದಾನೆ ಇಡಿಯಟ್. ಐ ಹೇಟ್ ದಟ್ ಅಂತ ಗೊತ್ತಿಲ್ವ ಇವನಿಗೆ ಎಂದು ತಮ್ಮನ ದುರ್ಗುಟ್ಟಿದ. ಲಕ್ಕಿ, ಯಾಕೋ ಮಲಗಿದ್ದು? ರಾತ್ರಿ ಹ್ಯಾಂಗ್ ಓವರ್ ಕಡಿಮೆ ಆಗಿಲ್ವಾ ಎಂದು ಬಂದರು ಅವನ ಅಪ್ಪ ದಯಾನಂದ್. ಡ್ಯಾಡಿ, ನಾನೇನು ಡ್ರಿಂಕ್ಸ್ ಮಾಡಿಲ್ಲ ಎಂದು ಹೇಳಿದ ಲಕ್ಕಿ ಚಿಕ್ಕ ಮಗುವಿನಂತೆ. ಐ ಗೇವ್ ಯು 15 ಮಿನಿಟ್ಸ್, ಅಷ್ಟರಲ್ಲಿ ರೆಡಿಯಾಗಿ ಬಂದ್ರಷ್ಟೇ ನನ್ನ ಕಂಪ್ನಿಯಲ್ಲಿ ಕೆಲಸ ಎಂದವ ಕೋಟ್ ಸಡಿಲಿಸಿ ಡೈನಿಂಗ್ ಟೇಬಲ್ ಬಳಿ ಕುಳಿತರೆ ಅವನ ಬಳಿ ಬಂದರು ಕೌಸಲ್ಯ ಬಡಿಸಲು. ರಾಮ್, ಲಕ್ಕಿಯದು ಒಂದು ಕಡೆ ಇರಲಿ, ನಿನ್ನೆ ಬಂದಿದ್ದ ಪ್ರಪೋಸಲ್ ಯಾಕೆ ರಿಜೆಕ್ಟ್ ಮಾಡಿದ್ದು ಎಂದರು ಮಾಲತಿ ಅವನ ಪಕ್ಕ ಕುಳಿತು. ಗ್ರಾನಿ, ಆ ಹುಡುಗಿನ ನೀವು ನಂಗೆ ಸೆಲೆಕ್ಟ್ ಮಾಡಿದ್ದ? ಮೊನ್ನೆ ಪಬ್ಬಲ್ಲಿ ನಾನೇ ಬೈದಿದ್ದೀನಿ ಅವಳ ಮ್ಯಾನರ್ಸ್ಗೆ ಎಂದ ಅವನು ತಿಂಡಿ ಮಾಡುತ್ತಾ. ನೀನಾದರೆ ಪಬ್ ಸುತ್ತುತ್ತೀಯ, ಅವಳು ಸುತ್ತಬಾರ್ದಾ? ಇದಾವ ನಾಯ ಎಂದರು ಧರ್ಮರಾಜವರು. ಚಿಕ್ಕು, ನಾನು ಮದುವೆ ಆಗೋ ಹುಡುಗಿ ಹಳ್ಳಿ ಹುಡುಗಿನೇ ಆಗಿರಬೇಕು. ಪಬ್ ಕ್ಲಬ್ ಅಂದರೆ ಏನು ಅಂತ ಕೇಳಬೇಕು, ಅಷ್ಟು ಮುಗ್ಧೆ ಆಗಿರಬೇಕು. ಇಲ್ಲ ಅಂದರೆ ನಾನು ಮದುವೆ ಆಗೋದಿಲ್ಲ ಎಂದವನಿಗೆ ಈ ಮದುವೆಯಿಂದ ತಪ್ಪಿಸಿಕೊಳ್ಳಲು ಇರುವ ಒಂದೇ ಒಂದು ಅಸ್ತ್ರ, ಇಲ್ಲದೇ ಇರುವ ಕಂಡೀಷನ್ ಹಾಕುವುದು. ಇಲ್ಲವೆಂದರೆ ಇಷ್ಟರಲ್ಲಿ ಮದುವೆ ಮಾಡಿ ಬಿಡುತ್ತಿದ್ರು ಅವರು. ನೀನು ಹೀಗೆ ಮಾಡಿದರೆ ಹೇಗೆ ಅಗ್ರಜ? ನನ್ನ ಮದುವೆ ಆಗೋದು ಯಾವಾಗ ಎಂದನು ಲಕ್ಷ್ಮಣ್. ಯಾಕೆ, ಇವಾಗ ಆಲ್ರೆಡಿ ಅವಳ ಹಿಂದೆ ತಿರುಗ್ತಿಲ್ವಾ ಎಂದ ಕಣ್ ಕೆಂಪಗಾಗಿಸಿಕೊಂಡು. ಯಾರು ಅವಳು ಎಂದು ಸುಮಿತ್ರಾ ಅವರು ಕೇಳಿದರು ಅವನನ್ನು. ತಕ್ಷಣ ಬಾಣ ತನ್ನ ಕಡೆಗೆ ಬರುತ್ತಿದೆ ಎಂದರಿತವ ಅಗ್ರಜ, ನಿನ್ನೆ 2 ಎಂಪ್ಲಾಯರನ್ನು ಕೆಲಸದಿಂದ ತೆಗೆದುದು ಯಾಕೆ ಎಂದು ಲಕ್ಕಿ ಬರುತ್ತಿದ್ದ ಬಾಣವ ಎತ್ತಲೋ ತಿರುಗಿಸಿದ. ಲಕ್ಕಿ, ರಾಮ್ ಹಿಯರ್, ಸರ್ವಾಂಶ್ ರಾಮ್. ನನ್ನ ಜೀವನದಲ್ಲಿ ಎಲ್ಲ ಪರ್ಫೆಕ್ಟ್ ಆಗಿರಲೇಬೇಕು, ಇಲ್ಲ ಅಂದರೆ ಅವರಿಗೆ ನನ್ನ ಜೀವನದಲ್ಲಿ ಗೇಟ್ ಪಾಸ್. ನಿನ್ನೆ ಪ್ರಾಜೆಕ್ಟ್ ಕೈ ತಪ್ಪಿರೋದು ಅವರಿಂದ. ಜ್ಞಾನ ಎಲ್ಲಿಟ್ಕೊಂಡು ಕೆಲಸ ಮಾಡಬೇಕು ಅಂತ ಕಲಿತಾರೆ ಹೀಗೆ ಮಾಡಿದರೆ ಎಂದವ ಕೈ ತೊಳೆದು ಮೇಲೆದ್ದ. ಆ ಮಾತು ಎಲ್ಲರಿಗೂ ಮುಟ್ಟಿತ್ತು.
ದೊಡ್ಡದಾದ ರ್ಯಾಕ್ ಒಂದರಲ್ಲಿ ಜೋಡಿಸಿದ್ದ ತನ್ನ ಇಷ್ಟದ ಶೂ ತೆಗೆದು ನೋಡಿದ. ಆ ಶೂಗೆ ಮೆತ್ತಿದ್ದ ಧೂಳು ನೋಡಿ ಅದನ್ನು ಡಸ್ಟ್ಬಿನ್ಗೆ ಹಾಕಿದ. ಒಂದು ಸಣ್ಣ ಕೊರತೆ ಇದ್ರೂ ಅದು ನನ್ನ ಜೀವನದಲ್ಲಿ ಇರಲ್ಲ ಎಂದ ಬೇರೆಯದ ತೆಗೆದುಕೊಂಡು. ಅವನ ನೋಡಿ ನಿಟ್ಟುಸಿರು ಬಿಟ್ಟು, ಇವನನ್ನ ಮದುವೆ ಆಗೋ ಹುಡುಗಿ ಎಲ್ಲಿದ್ದಾಳೋ ರಾಮ, ನಿನ್ನಂತೆ ತಾಳ್ಮೆ ಇರಲಿ ಅಂತ ನಿನ್ನ ಹೆಸರು ಇಟ್ಟರೆ ಇವನು ದುರ್ವಾಸ ಮುನಿ ಆಗಿದ್ದಾನೆ ಎಂದು ಕಾಣದ ದೇವರಿಗೆ ಕೈ ಮುಗಿದರು ಕೌಸಲ್ಯ. ಬ್ರೋ ಎಂಬ ಕರೆಗೆ ಹಿಂತಿರುಗಿದ ಶೂ ಧರಿಸಿ ನಗುತ್ತಾ ನಿಂತಿದ್ದಳು ಅವನ ಮುದ್ದು ತಂಗಿ ಧನಿ. ಬಾ ಪ್ರಿನ್ಸಸ್ ಎಂದವ ಕೈ ತೊಳೆದು ಅವಳ ಆಲಂಗಿಸಿದ. ಬ್ರೋ, ನನ್ನ ನೋಡೋದೇ ಹೋಗ್ತಿದೀಯಾ ಎಂದಾಗ ಅವಳ ಮುಂದಲ್ಲೇ ಕೆದರಿದವ, ನೀನಿನ್ನೂ ಮಲಗಿದ್ದಲ್ಲ ಪ್ರಿನ್ಸಸ್, ಅದಕ್ಕೆ ಎಚ್ಚರ ಮಾಡಲಿಲ್ಲ ಎಂದವನಿಗೆ ಅವಳೆಂದರೆ ಒಂದು ಕೈ ಜಾಸ್ತಿಗೆ ಪ್ರೀತಿ. ನೀನು ನನ್ನ ನೋಡದೆ ಹೋಗ್ತೀಯಾ ಅಂತಾನೆ ಬೇಗ ಬಂದೆ ಎಂದವಳು ಅವನ ಕೆನ್ನೆಗೆ ಮುತ್ತಿಟ್ಟು ಬಾಯ್ ಎಂದಳು. ತಕ್ಷಣ ಅವಳಿಗೂ ಮರು ಮುತ್ತಿಟ್ಟವ. ಬಾಯ್ ಕಣೋ, ಹುಷಾರು ಎಂದು ನಡೆದನವ. ಲಕ್ಕಿ 5 ನಿಮಿಷ ಆಯಿತು ಎಂದು ಅಲ್ಲಿಂದ ಮುಂದೆ ನಡೆವಾಗ ಮತ್ತದೇ ಗತ್ತು. ತಕ್ಷಣ ಓಡಿದ ಲಕ್ಷ್ಮಣ್ ಕೋಣೆಗೆ. ಇವನೇ ನಮ್ಮ ಕಥಾನಾಯಕ ಸರ್ ವಂಶರಾಮ್. ಅಪ್ಪ ದಯಾನಂದ್, ಅಮ್ಮ ಕೌಸಲ್ಯ, ಮುದ್ದು ತಮ್ಮ ಲಕ್ಷ್ಮಣ್, ಚಿಕ್ಕಪ್ಪ ಧರ್ಮರಾಜ್, ಚಿಕ್ಕಮ್ಮ ಸುಮಿತ್ರಾ, ಪ್ರೀತಿಯ ತಂಗಿ ಧನಿ, ತಾತ ವಿಶ್ವನಾಥ್, ಅಜ್ಜಿ ಮಾಲತಿ. ಇದಿಷ್ಟು ಅವನ ಕುಟುಂಬ. ಅವ ಏನನ್ನಾದರೂ ಸಹಿಸುತ್ತಾನೆ ಅಂದರೆ ಅದು ತಂಗಿ ಎಂದಾಗುವ ತಪ್ಪುಗಳನ್ನಷ್ಟೇ. ಸುತ್ತಲೂ ಹಸಿರು ತುಂಬಿರುವ ಪುಟ್ಟ ಹಳ್ಳಿಯದು. ಬೆಂಗಳೂರಿನಿಂದ ಕೊಂಚವೇ ದೂರವಿದ್ದರೂ ತನ್ನತನವ ಬಿಟ್ಟು ಕೊಟ್ಟಿಲ್ಲವದು. ಪ್ರೀತಿ ವಿಶ್ವಾಸ ಇನ್ನೂ ಜೀವಂತವಾಗಿಯೇ ಇದೆ ಅಲ್ಲೇ. ಊರ ಮಧ್ಯದಲ್ಲಿ ಒಂದು ಹಳೆಯ ಕಾಲದ 2 ಅಂತಸ್ತಿನ ಮನೆ. ಎಲ್ಲಿ ನೋಡಿದರೂ ಹಸಿರು. ಮನೆಯ ಮುಂದೆ ತುಳಸಿ ಗಿಡ, ಪಕ್ಕದಲ್ಲಿ ತರತರದ ಹೂಗಿಡಗಳು. ಭೂಮಿ ಭೂಮಿ ನನ್ನ ಮೊಮ್ಮಗಳು ಎದ್ದಿದ್ದಾಳಾ ಎಂಬ ಕೂಗಿಗೆ ಕೈಯಲ್ಲಿ ಕಾಫಿ ಹಿಡಿದು ಬಂದರು ಭೂಮಿಕಾ. ಹೂ ಮಾವ, ರೂಮಲ್ಲಿದ್ದಾಳೆ, ಕರಿತೀನಿ ಎಂದು ಕಾಫಿ ಕೊಟ್ಟರು ಭೂಮಿಕಾ. ಬೇಗ ಕರಿಯಮ್ಮ, ಒಂದು ಇಂಜಿನಿಯರಿಂಗ್ ಹುಡುಗನ ಪ್ರಪೋಸಲ್ ಬಂದಿದೆ ಎಂದು ನಕ್ಕರು ಶಿವಕುಮಾರ್. ಹಾ ಮಾವ ಎಂದು ಮಗಳ ಕೋಣೆಗೆ ನಡೆದರು ಭೂಮಿಕಾ. ಬಾಗಿಲು ತೆರೆದೇ ಇತ್ತು. ಅರೆ ತೆರೆದಿದ್ದ ಬಾಗಿಲನ್ನು ಮೆಲ್ಲಗೆ ತಳ್ಳಿದ್ರು. ಅವರಿಗೆ ಬೆನ್ನು ಮಾಡಿ ನಿಂತಿದ್ದಳು ಅವಳು. ಜಾನೂ ಎಂದ ದನಿಗೆ ಹಿಂತಿರುಗಿದವಳ ಮುಖವನ್ನು ಮುಚ್ಚಿತ್ತು ಅವಳ ಕೇಶರಾಶಿ. 5.5 ಅಡಿ ಎತ್ತರದ ಮುದ್ದು ಮುಖದ ಚೆಲುವೆ ಅವಳು. ಗೋಧಿ ಬಣ್ಣದ ಮುಖದ ಒಡತಿಗೆ ಅರಳು ಕಣ್ಗಳು. ಮುಖದ ಮೇಲೆ ಒಂದು ಕಲೆಯೂ ಇಲ್ಲದ ಸುಂದರಿ ಅವಳು. ಜಾನು ಜಾನು, ತಾತ ಕರಿತಾ ಇದ್ದಾರೆ, ಏನು ಮಾಡ್ತಿದೀಯಾ ಇಲ್ಲಿ ಎಂದು ಕರೆದರು ಭೂಮಿಕಾ. ಅಮ್ಮ ನೋಡಿ, ಇಲ್ಲಿ ನಿಮ್ಮ ಅಳಿಯನ ಚಿತ್ರ ಬಿಡಿಸಿದ್ದೀನಿ ಎಂದವಳ ನೋಡಿ ನಕ್ಕವರು. ನನ್ನ ಬಂಗಾರ, ತುಂಬ ಚೆನ್ನಾಗಿದ್ದಾನೆ ನನ್ನ ಅಳಿಯ, ನಿನಗೆ ಒಪ್ಪೋ ಹಾಗಿದ್ದಾನೆ. ಆದರೆ ಇವನ್ಯಾಕೆ ರಸ್ತೆ ಬದಿ ನಿಂತಿದ್ದಾನೆ ಎಂದರು ಅವನು ನಿಂತಿದ್ದು ನೋಡಿ. ನಿಮ್ಮ ಅಳಿಯ ತುಂಬ ಒಳ್ಳೆಯನಮ್ಮ, ರಸ್ತೆ ಬದಿ ಇರೋ ಬಡವರಿಗೆ ಸಹಾಯ ಮಾಡ್ತಿದ್ದಾನೆ ಎಂದವಳು ತನ್ನವನ ನೆನೆದು. ನೀನು ಜಾನಕಿ, ನಿನಗೆ ರಾಮನಂತ ಗುಣದವನೇ ಸಿಗೋದು ಎಂದು ಅವಳ ಕೆನ್ನೆ ಹಿಂಡಿದರು ಜಯಂತ್. ಅಪ್ಪ, ಜಾನಕಿ ಅಲ್ಲ, ಜಾಹ್ನವಿ ಎಂದಳು ಅಪ್ಪನ ತಬ್ಬಿ. ಆಯಿತು ಆಯಿತು ಬನ್ನಿ, ಇಲ್ಲೇ ಇದ್ದರೆ ಇನ್ನೂ ಸ್ವಲ್ಪ ಹೊತ್ತಿಗೆ ನನ್ನ ಗಂಡ ಇಲ್ಲಿಗೆ ಎದ್ದು ಬಂದು ಬಿಡ್ತಾರೆ ಎಂದು ಮೂವರನ್ನು ಎಚ್ಚರಿಸಿದರು ಕುಸುಮ. ಶಿವಕುಮಾರ್ ಅವರ ಮಡದಿ. ಹಾಯ್ ಡಾರ್ಲಿಂಗ್, ನೋಡು ನಿನ್ನ ಮೊಮ್ಮಗ ಎಂದು ತಾನು ಬರೆದಿದ್ದ ಚಿತ್ರವನ್ನು ತೋರಿಸಿದ್ಲು. ಇವನೇನೆ ಒಳ್ಳೆ ಹಳ್ಳಿಯವನ ಥರ ಬಟ್ಟೆ ಹಾಕಿದ್ದಾನೆ, ನಿಂಗೆ ನಾನು ಬೆಂಗಳೂರಿಂದಾನೇ ಗಂಡು ತರೋದು ಎಂದು ಮೂಗು ಮುರಿದರು ಕುಸುಮ. ಡಾರ್ಲಿಂಗ್, ನನಗೆ ಈ ಸೂಟು ಬೂಟು ಹಾಕ್ಕೊಂಡು ಎಲ್ಲರಿಗೂ ಆದೇಶ ನೀಡೋ ಗಂಡ ಬೇಕಿಲ್ಲ ಎಂದಳು ಜಾನು ಸಪ್ಪೆ ಮುಗ ಮಾಡಿ. ಯಾಕೆ ಹಂಗೆ ಹೇಳ್ತೀಯಾ? ನನ್ನ ಮೊಮ್ಮಗ ಸೂಟು ಬೂಟು ಹಾಕಿರೋ ರಾಮ ಕಣೆ, ಮಾಡ್ರನ್ ರಾಮ ಎಂದರು ಕುಸುಮ. ಕರೆಕ್ಟ್ ಹೇಳಿದೆ ಅಮ್ಮ, ನನ್ನ ಮಗ ರಮಣ್ ಬೆಂಗಳೂರಲ್ಲೇ ಕೆಲಸ ಮಾಡ್ತಿದ್ರು ಒಂದು ಕೆಟ್ಟ ಚಡ ಇಟ್ಕೊಂಡಿಲ್ಲ, ರಾಮನೇ ಅವನು ಎಂದು ಒಳ ಬಂದರು ಕಲ್ಯಾಣಿಯವರು. ನನ್ನ ಮೊಮ್ಮಗಳನ್ನು ಬೇರೆ ಕಡೆಗೆ ಕೊಡ್ತೀನಿ ನಾನು, ನಿನ್ನ ರಾವಣನಿಗೆ ನೀನು ಬೇರೆ ಹುಡುಗಿ ನೋಡ್ಕೊ ಎಂದು ಮುಖಕ್ಕೆ ಹೊಡೆದಂತೆ ಹೇಳಿ, ಬಾರೆ ಜಾನು, ಅವ್ರು ಕರೀತಿದ್ದಾರೆ ಎಂದು ಮೊಮ್ಮಗಳ ಎಳೆದುಕೊಂಡು ಹೋದರು ಕುಸುಮ ಅವರು. ನಾನು ನೋಡ್ತೀನಿ ಈ ಜಾನು ನನ್ನ ಮಗನ್ನ ಬಿಟ್ಟು ಯಾರನ್ನ ಮದುವೆ ಆಗ್ತಾಳೆ ಅಂತ ಎಂದು ಹಲ್ಲು ಕಡಿದರು ಕಲ್ಯಾಣಿ. ಏನ್ ಡಾರ್ಲಿಂಗ್ ಎಂದು ತಾತನ ಪಕ್ಕ ಬಂದು ಕುಳಿತಳು ಜಾನು. ಜಾನು, ಈ ಹುಡುಗನ ನೋಡಮ್ಮ ಹೇಗಿದ್ದಾನೆ, ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್, ತಿಂಗಳಿಗೆ 50,000 ಸಂಬಳ, ಇರೋಕೆ ಸ್ವಂತ ಮನೆ ಇದೆ,
ಅಪ್ಪ ಅಮ್ಮ ಅಂದರೆ ದೇವ್ರ ಥರ ನೋಡ್ತಾನೆ ಎಂದು ಫೋಟೋವೊಂದನ್ನು ಅವಳ ಕೈಗೆ ಇಟ್ಟರು ಶಿವಕುಮಾರ್. ತಾತ, ನನ್ನ ಮದುವೆ ಆಗೋದು 1 ವರ್ಷದ ನಂತರ ಅಂತ ಹೇಳಲಿಲ್ವಾ ಎಂದು ಆ ಫೋಟೋ ಪಕ್ಕಕ್ಕೆ ಎತ್ತಿಟ್ಲು. ಹಾಗೆ ಹೇಳಮ್ಮ ಜಾನು, 1 ವರ್ಷ ನಾನು ನೀನು ಬೆಂಗಳೂರಿಗೆ ಹೋಗಿ ಕೆಲಸ ಮಾಡೋಣ ಎಂದು ಬಂದ ಅವಳ ಮಾವ ಅರುಣ್. ಮಾಮ, ನೀವು ಒಬ್ಬರೇ ನನ್ನ ಪರ ಇರೋದು ಎಂದು ಬಾಯಿ ತುಂಬ ನಕ್ಕವಳ ನೋಡಿ, ಯಾಕೆ ಸ್ವೀಟಿ, ನಾನಿಲ್ವಾ ಎಂದು ನಕ್ಕ ಅವಳ ಅಣ್ಣ ಅಭಿಮನ್ಯು. ಅಣ್ಣ ಬಾ ಎಂದು ಅವನ ಕೈಗೆ ಫೋಟೋ ಇಟ್ಟವಳು, ನೋಡು ಅಣ್ಣ, ತಾತ ಈ ಫೋಟೋ ಸೆಲೆಕ್ಟ್ ಮಾಡಿದ್ದಾರೆ ಎಂದಳು ಮೂತಿ ಉಬ್ಬಿಸಿ. ಇವನು ನನ್ನ ಜಾನುಗೆ ಜೋಡಿನ? ನೋವೇ, ಚಾನ್ಸೇ ಇಲ್ಲ ಎಂದ ಅಭಿ. ಜಾನು, ಬರೋದಿಲ್ವೇನೆ, ಬಸ್ಸು ಹೊರಟು ಹೋಗುತ್ತೆ ಎಂದು ಆಚೆಯಿಂದ ಕೂಗಿಗೆ ದನಿ ಕೇಳದು. ತೇಜು ಬಂದೆ ಎಂದವಳು. ತಾತ, ಅಪ್ಪ, ಅಮ್ಮ, ಹೋಗಿ ಬರ್ತೀನಿ, ನಮ್ಮ ಬಾಸ್ದು ಮೂವಿ ಅಂತೆ ಎಂದು ತಾತನ ಜೇಬಿಗೆ ಕೈ ಹಾಕಿ ಹಣ ತೆಗೆದುಕೊಂಡವಳು. ಸಂಜೆ ಅಷ್ಟರಲ್ಲಿ ಬಾ ಎಂದು ಕೂಗಿದರು ಭೂಮಿಕಾ ಅವರು. ಹಾಂ ಅಮ್ಮ, ಬಾಯ್ ಎಂದು ಓಡಿದಳು ಗೆಳತಿಗೆ ಜೊತೆ. ಅವಳ ನೋಡಿದ ಮನೆಯವರೆಲ್ಲ ಮೊಗದಲ್ಲೂ ಮಂದಹಾಸವಿತ್ತು. ಇವಳೆ ನಮ್ಮ ಕಥಾನಾಯಕಿ ಜಾಹ್ನವಿ. ಅಪ್ಪ ಜಯಂತ್, ಅಮ್ಮ ಭೂಮಿಕಾ, ಅವಳ ಮುದ್ದು ಅಣ್ಣ ಅಭಿಮನ್ಯು, ಅತ್ತೆ ಕಲ್ಯಾಣಿ, ಮಾವ ಅರುಣ್, ಅವರ ಮಗನೇ ರಮಣ್, ತಾತ ಶಿವಕುಮಾರ್, ಅಜ್ಜಿ ಕುಸುಮ. ಅವಳು ಆ ಮನೆಯ ನಗು, ಊರಿಗೆ ಪ್ರೀತಿ. ಅವಳೆಂದರೆ ಹಾಗೆ ಉತ್ಸಾಹದ ಚಿಲುಮೆ. ಅವನು ಹೆಸರಿಗಷ್ಟೇ ರಾಮ, ಆದರೆ ಅವನಂತೆ ತಾಳ್ಮೆ ಇಲ್ಲ. ಇವಳು ಜಾಹ್ನವಿ, ಆದರೆ ಸೀತೆಯ ಗುಣದವಳು. ಇಬ್ಬರ ಭೇಟಿಯೂ ಆಕಸ್ಮಿಕ, ಪ್ರೀತಿಯೂ ಆಕಸ್ಮಿಕ, ಅಗಲಿಕೆಯೂ ಆಕಸ್ಮಿಕ. ಮಧ್ಯದಲ್ಲೇ ಕೈ ಜಾರಿದ ಪ್ರೀತಿ ಮರಳಿ ಕೈ ಸೇರುವುದೇ ಅಥವಾ ಕೈ ತಪ್ಪಿ ಹೋಗುವುದೇ? ಕಾದು ನೋಡಿ, ಯಾರ ಹೃದಯ ಯಾರಿಗಾಗಿ ಕಾದಿರಿಸಬೇಕೆಂದು. ಮತ್ತೆ ಸಿಗುವ ಹೊಸ ಕತೆ. ಎಲ್ಲ ಕತೆ ಥರ ಈ ಕತೆನೂ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಕತೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಾಯ್ತಾ ಇರಿ. ಇದು ಇಂಟ್ರೊಡಕ್ಷನ್ ಎಪಿ ಆದ್ದರಿಂದ ಸಣ್ಣದಾಕಿದ್ದೀನಿ. ನೆಕ್ಸ್ಟಿಂದ ಎಪಿ ದೊಡ್ಡದಾಗಿರುತ್ತೆ. ದಯಮಾಡಿ ಬೆಂಬಲಿಸಿ. ಎಲ್ಲರಿಗೂ ಧನ್ಯವಾದಗಳು.